सुमतिभिरनुमेदं शुभ्रकाजं सखाजं सुखमयमनपाजं मुक्तिपाजं विमाजं नृहजमहममेजं ध्येयम सदजम सदजे श्रीसहाजं भजे ಅಲ್ಲೇ ಸಿಗ್ತಲ್ಲ ನಿಮ್ದು ಪುಡಿ ಇದರಲ್ಲಿದೆ ದಟ್ ಬ್ಯಾಗ್. अंजनासूनु सान्निध्य द्विजजेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सताम् अशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किंचित् पूर्वकथानुवादः। ಈಗ ಸೃಷ್ಟಿ ಮತ್ತೆ ಪ್ರಳಯ ಯಾವಾಗ ಆಗೋದು? ಬ್ರಹ್ಮದೇವರ ಆಯುಷ್ಯ ಪೂರ್ತಿ ತನಕ ಸೃಷ್ಟಿನ, ಆಯುಷ್ಯ ಮುಗಿದ ಮೇಲೆ ಪೂರ್ತಿಯಾಗಿ ಪ್ರಳಯನ, ಹೇಗೆ ಅಂತ ಅದಕ್ಕೆ ಉತ್ತರ ಏನಂದ್ರೆ, ಪ್ರತಿದಿನ ಬ್ರಹ್ಮದೇವರ ಲೆಕ್ಕದಲ್ಲಿ, ಅವರ ಕಾಲಮಾನದಲ್ಲಿ ಪ್ರತಿದಿನ ಬ್ರಹ್ಮದೇವರ ಒಂದು ದಿವಸದಲ್ಲಿ ಸೃಷ್ಟಿ ಮತ್ತೆ ಪ್ರಳಯ, ಎರಡನೇ ದಿವಸದಲ್ಲಿ ಸೃಷ್ಟಿ ಮತ್ತೆ ಪ್ರಳಯ, ಬ್ರಹ್ಮದೇವರ ಮೂರನೇ ದಿವಸ ಅದು ಸೃಷ್ಟಿ ಮತ್ತೆ ಪ್ರಳಯ. ಹೀಗೆ ಪ್ರತಿದಿನ ಸೃಷ್ಟಿ ಪ್ರಳಯಗಳಿವೆ. ಯಾವುದಕ್ಕೆ? ಭೂಮಿ, ಅಂತರಿಕ್ಷ, ಸ್ವರ್ಗ ಇವುಗಳಿಗೆ ಅಂತ. ಇದನ್ನ ಈಗ ಮೈತ್ರೇಯರು ತಾವು ವಿದುರರಿಗೆ ಹೇಳ್ತಾ ಇದ್ದಾರೆ. 23ನೇ ಶ್ಲೋಕ. ನಿಶಾವಸಾನ ಆರಬ್ಧೋ ಲೋಕಕಲ್ಪೋ ಅನುವರ್ತತೆ ಯಾವತ್ ದಿನಂ ಭಗವತೋ ಮನೂನ್ ಭುಂಜನ್ ಚತುರ್ದಶ. ಯಾವಾಗ ಸೃಷ್ಟಿ ಪ್ರಾರಂಭ ಅಂದ್ರೆ ನಿಶಾವಸಾನ ಆರಬ್ಧ ಅಂತ. ನಿಶಾ ಅಂದ್ರೆ ರಾತ್ರಿ, ರಾತ್ರಿಯ ಕೊನೆ ಭಾಗ. ರಾತ್ರಿಯ ಕೊನೆ ಭಾಗದಲ್ಲಿ ಆರಬ್ಧ ಅಂದ್ರೆ ದಿನಕಲ್ಪ ಅಂತ ಇದನ್ನು ಕರಿತೀವಿ. ದಿನ ಆಗೋ ಸೃಷ್ಟಿ ಮತ್ತೆ ಪ್ರಳಯ. ದಿನಕಲ್ಪ, ಮಹಾಕಲ್ಪ ಅಂತ ಶಬ್ದಗಳನ್ನು ಬಳಸ್ತಾರೆ ಶಾಸ್ತ್ರದಲ್ಲಿ. ದಿನಕಲ್ಪ ಅಂದ್ರೆ ಬ್ರಹ್ಮದೇವರ ಒಂದು ದಿನದಲ್ಲಿ ಆಗುವ ಸೃಷ್ಟಿ, ಆಗುವ ಪ್ರಳಯ. ಸೃಷ್ಟಿ ಆಗೋದು ರಾತ್ರಿಯ ಕೊನೆ ಭಾಗದಿಂದ ಸೃಷ್ಟಿ. ಇದಾದ್ಮೇಲೆ ಕ್ರಮವಾಗಿ ಯಾವ ರೀತಿ ಕಾಲ ಇದೆ, ಅಲ್ಲಿ ಅನುಭವಿಸೋರು ಎಷ್ಟು ಜನ ಅದನ್ನ ಹೇಳ್ತಾರೆ. ಹೇಗೆ ಅಂದ್ರೆ 14 ಮನ್ವಂತರಗಳೇನಿದೆಯಲ್ಲ, ಆ 14 ಮನ್ವಂತರಗಳ ಕಾಲದನ್ನ ಭೋಗಿಸ್ಬೇಕು. ಆ ಭೋಗಿಸುವಂತಹ ಕಾಲ ಏನಿದೆಯಲ್ಲ ಅದನ್ನೇ ಈ ಸೃಷ್ಟಿ ಅನ್ನೋ ಶಬ್ದದಿಂದ ತಗೊಳ್ಬೇಕಂತ ಅದನ್ನ ಹೇಳ್ತಾರೆ ಮುಂದೆ. ಚತುರ್ದಶ ಮನೂನ್ ಭುಂಜನ್ ಭಗವತಃ ದಿನಂ ಸ್ಯಾತ್ ಅನುವರ್ತತೆ. ಬ್ರಹ್ಮದೇವರ ಹಗಲು ಅಂತಂದ್ರೆ, ದಿನ ಅಂದ್ರೆ ಯಾವ ಲೆಕ್ಕದಲ್ಲಿ ಅಂದ್ರೆ 14 ಮನ್ವಂತರ ಕಾಲ ಕಳಿಬೇಕು ಅಂತ ಅರ್ಥ. ಅಂದ್ರೆ 14 ಮನುಗಳು ತಮ್ಮ ಕಾಲಾವಧಿಯಲ್ಲಿ ಅಷ್ಟೆಲ್ಲ ಅನುಭವಿಸ್ತಾರೆ ಆ ಕಾಲದಲ್ಲಿ ಇದ್ದು. ಅಲ್ಲಿವರೆಗೆ ಅವ್ರ ಹಗಲು ಅಂದ್ರೆ ಅದು ಸೃಷ್ಟಿ. ರಾತ್ರಿ ಅಂತಂದ್ರೆ ಮುಗೀತು, ಅದು ಯಾವ್ದು ಇಲ್ಲ, ಎಲ್ಲ ಕಳ್ಕೊಳ್ತಾರೆ ಅಂತ. ಒಂದೊಂದು ಮನ್ವಂತರ ಹೋಗ್ತಾ ಇರತ್ತೆ, ನಾಶ ಆಗ್ತಾ ಇರತ್ತೆ ಅಂತ ಅಭಿಪ್ರಾಯ. ಇದನ್ನ ಇಲ್ಲಿ ವಿವರಿಸ್ತಾರೆ ವ್ಯಾಖ್ಯಾನದಲ್ಲಿ. ಚತುರ್ಯುಗ ಸಹಸ್ರ ರೂಪ ನಿಶಾವಸಾನೆ ಪುನಃ ಬ್ರಹ್ಮಣ ಅರ್ಥಾಯ ಆರಬ್ಧ ಲೋಕಕಲ್ಪ. 4000 ಯುಗಗಳು ತಾವು ಕಳೆದ್ರೆ ರಾತ್ರಿ. ಯಾರಿಗೆ? ಬ್ರಹ್ಮದೇವರಿಗೆ. ಈ ಕೃತ ತ್ರೇತಾ ದ್ವಾಪರ ಎಲ್ಲ ಇದೆ, ಇದು 4000 ಕಳೆದ್ರೆ
ಆವಾಗ ರಾತ್ರಿ ಕಾಲ ಬಂತು. ಆ ರಾತ್ರಿ ಕಾಲದಲ್ಲಿ ಕೊನೆ ಭಾಗ ಏನಿದೆ, ಕೊನೆ ಭಾಗದಲ್ಲಿ ಮತ್ತೆ ಸೃಷ್ಟಿ ಅಂತ ಪ್ರಾರಂಭ ಆಗತ್ತೆ. ಯಾವ ಲೋಕಗಳ ಸೃಷ್ಟಿ? ಭೂರಾದಿ ಲೋಕಾನಾಂ ಅಂತ ಹೇಳ್ತಾರೆ. ಭೂರಾದಿ ಲೋಕಗಳು ಅಂತಂದ್ರೆ ಭೂಲೋಕ, ಮತ್ತೆ ಅಂತರಿಕ್ಷ ಲೋಕ, ಮತ್ತೆ ಸ್ವರ್ಗಲೋಕ, ಇವುಗಳೆಲ್ಲ ಕಲ್ಪ. ಕಲ್ಪ ಅಂದ್ರೆ ಸೃಷ್ಟಿ. ಇವುಗಳ ಸೃಷ್ಟಿ ಆಗತ್ತೆ ಅಂತ ಅರ್ಥ. ಅದು ಕೂಡ ಆ ಕಾಲ ಎಷ್ಟು ದೊಡ್ಡದು ಅಂತಂದ್ರೆ 14 ಮನುಗಳು ಯಾವ ತಮ್ಮ ಕಾಲದಲ್ಲಿ ಆಧಿಪತ್ಯ ಅನುಭವಿಸ್ತಾರೆ, ಒಬ್ಬೊಬ್ಬ ಮನುಗಳು, ತಾಪಸ ಮನು, ರೈವತ ಮನು, ಸಾವರ್ಣಿ ಎಲ್ಲ ಹೇಳ್ತೀವಲ್ಲ, ಆ ಪ್ರತಿಯೊಬ್ಬ ಮನುಗಳು ಅನುಭವಿಸುವ ಕಾಲ ಏನಿದೆ, ಆ ಕಾಲವನ್ನೇ ಇಲ್ಲಿ ಸೃಷ್ಟಿ ಅನ್ನೋ ಶಬ್ದದಿಂದ ಕರೀತಾ ಇರೋದು ಅಂತ. ಹಾಗಾದ್ರೆ ಚತುರ್ಯುಗ ಸಹಸ್ರ, ಅದಕ್ಕೆ 4,000 ಅಂದ್ರೆ 4 ಯುಗಗಳ 1000 ಅಂತ ಅರ್ಥ. 4,000 ಅಂತ ಭ್ರಮೆ ಬರಬಾರದು, ಅದೊಂದು ವಿಷಯ. ಇನ್ನು ಇಲ್ಲಿ ಒಂದೊಂದು ದಿನವನ್ನು ಅನುಭವಿಸೋದು ಅಂತ ಬಂತು. ದಿನವನ್ನು ಅನುಭವಿಸೋದು ಅಂದ್ರೆ ಏನರ್ಥ? ಈಗ 14 ಮನುಗಳು ಅನುಭವಿಸ್ತಾರ, ದಿನ ಅನುಭವಿಸುತ್ತೆ. ಈಗ ಉದಾಹರಣೆಗೆ ಎಲೆ ಮೇಲೆ ಅನ್ನ ಹಾಕಿದಾಗ ಅದನ್ನ ತಿಂದು ಅನುಭವಿಸೋರು ಯಾರು? ಮನುಷ್ಯರು. ಇಲ್ಲ, ಈ ಸಮಯ ಅನುಭವಿಸ್ತು ಇಷ್ಟೊಂದು ಕಷ್ಟ ಅನುಭವಿಸೋದು ನಾವ, ಕಷ್ಟ ಅನುಭವಿಸೋದು ಈ ಕಾಲನ. ಈಗ ನಾವು ಚಿಕ್ಕವರಾಗಿದ್ದಾಗ ಇಷ್ಟು ಕಷ್ಟ ಆಯ್ತು, ದೊಡ್ಡವರಾಗಿದ್ದಾಗ ಸುಖ ಇತ್ತು ಅಂತ ಹೇಳಿದ್ವಿ. ದೊಡ್ಡವರಾಗಿದ್ದಾಗ ಸುಖ ಅಂದ್ರೆ ಆ ಕಾಲದಲ್ಲಿ ಯೌವನಾವಸ್ಥೆಯಲ್ಲಿದ್ದಾಗ ಯಾವ ಕಾಲ ಇತ್ತೋ ಆ ಕಾಲ ಕಷ್ಟ ಅನುಭವಿಸ್ತಾ, ಆ ಕಾಲದಲ್ಲಿರೋ ನಾವು ಕಷ್ಟ ಅನುಭವಿಸಿದ್ವ? ಎಲ್ರು ಹೇಳೋದೇನು? ಕಷ್ಟ ಅನುಭವಿಸೋದು ಅನ್ನೋದು ಅದು ಮನುಷ್ಯನ ಧರ್ಮ, ಅದು ಕಾಲದ ಧರ್ಮ ಅಲ್ಲ. ಆ ಸಮಯ ಕೆಟ್ಟದಾಗಿತ್ತು, ಆ ಸಮಯದಲ್ಲಿ ಕಷ್ಟ ಇತ್ತು ಅಷ್ಟೇ ಹೊರತು ಆ ಸಮಯ ಕಷ್ಟ ಅನುಭವಿಸ್ತು ಅಂತ ಹೇಳೋದಲ್ಲ. ಆ ಸಮಯದಲ್ಲಿದ್ದ ನಾವು ಕಷ್ಟ ಅನುಭವಿಸಿದ್ವಿ ಅಂತ ಹೇಳ್ಬೇಕು. ಆದ್ರೆ ಭಾಗವತಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಯಾವ ದಿನಂ ಭುಂಜನ್ ಅಂತ ಹೇಳಿದ್ದಾರೆ. ದಿನವನ್ನ ಅನುಭವಿಸೋದು ಅಂದ್ರೆ ಏನರ್ಥ? ಅಥವಾ ದಿನ ಅನುಭವಿಸೋದು ಅಂದ್ರೆ ಏನರ್ಥ? ಎರಡೂ ಸರಿ ಇಲ್ಲ. ಎರಡೂ ಪ್ರಕಾರ ತಗೊಂಡ್ರೆ ಅಂದ್ರೆ ಅದಕ್ಕೆ ದಿನಸ್ಯ ಭೋಕ್ತೃತ್ವ. ದಿನ ಅನುಭವಿಸೋದು ಅಂದ್ರೆ ಏನರ್ಥ ಅಂದ್ರೆ, ಇಲ್ಲಿ ದಿನವನ್ನ ಅನುಭವಿಸೋದು ಅಂದ್ರೆ ಒಂದ್ ರೀತಿ ಹೇಳ್ಬೋದು. ಹೇಗೆ? ದಿನವನ್ನ ಅನುಭವಿಸೋದು ಅಂದ್ರೆ ಆ ದಿನವನ್ನ ಕಳೆಯೋದು ಅಂತ ಅರ್ಥ, ಸತ್ಕರ್ಮಗಳಿಂದ ಆ ದಿನವನ್ನ ಹಾಗೆ ಅನುಭವಿಸ್ತಾ, ಅದ್ ಸರಿ. ಅದೇ ದಿನ ಅನುಭವಿಸೋದು ಅಂದ್ರೆ ಏನರ್ಥ? ದಿನ ಅನ್ನೋದು ಒಂದು ಕಾಲ, ಅದು 24 ಗಂಟೆ ಒಂದು ದಿನ ಅಂತ ಹೇಳ್ತೇವೆ ಸಾಮಾನ್ಯ. ಈ 24 ಗಂಟೆ ಒಂದು ದಿನ ಏನಿದೆ, ಈ ದಿನ ಅನುಭವಿಸುತ್ತೆ ಅಂದ್ರೆ ಏನರ್ಥ ಅಂದ್ರೆ ಇದು ಉಪಚಾರ ಮಾತ್ರ, ಸುಮ್ಮನೆ ಗೌಣ ವ್ಯವಹಾರ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಈಗ ಅಯ್ಯೋ ಆ ಟೈಮ್ ತುಂಬಾ ಅನುಭವಿಸ್ಬಿಡ್ತು ಅಂತ ಹೇಳ್ತೀವಿ. ಆ ಟೈಮ್ ಅನುಭವಿಸೋದು ಅಂದ್ರೆ ಏನರ್ಥ? ನಮ್ಗೆ ಆ ಟೈಮ್ ತುಂಬಾ ಕಷ್ಟ ಇತ್ತು ಅಂತ ಅಷ್ಟೇ. ಅದನ್ನ ವ್ಯವಹಾರ ಮಾಡೋದು ಬೇರೆ ಬೇರೆ ತರ ಮಾತಾಡ್ತಾರೆ ಶೈಲಿ. ಹಾಗೆ ಇಲ್ಲಿ ಮಾತಾಡಿದಷ್ಟೇ ಹೊರತು ವಸ್ತುತಃ ಆ ದಿನದಲ್ಲಿದ್ದ ಭಗವಂತ ಇದಾನಲ್ಲ, ಪ್ರತಿಯೊಂದು ಕಾಲದಲ್ಲಿರೋ ಭಗವಂತ, ಆ ಭಗವಂತನೇ ಎಲ್ಲ ಅನುಭವಿಸೋದು ಅಂತ ಅರ್ಥ. ಏನ್ ಅನುಭವಿಸ್ತಾನ? ಕಷ್ಟ ಅನುಭವಿಸ್ತಾನ ಅಂದ್ರೆ ಕಷ್ಟ ಅನುಭವಿಸೋದಲ್ಲ, ಮುಖ್ಯವಾಗಿ ಯಾವ ಸತ್ಕರ್ಮವನ್ನ ಮಾಡ್ತಾರೆ ಜನರು, ಆ ಸತ್ಕರ್ಮದ ಫಲವನ್ನ ಯಾರು ಪಡಿತಾರೆ, ಯಾರು ಅನುಭವಿಸ್ತಾರೆ, ಯಾರಿಗ್ ಹೋಗಿ ಸೇರತ್ತದು ಅಂದ್ರೆ ಅದು ಪರಮಾತ್ಮನಿಗೆ ಹೋಗಿ ಸೇರುತ್ತೆ. ಸತ್ಕರ್ಮದ ಫಲ ಪರಮಾತ್ಮನಿಗೆ ಹೋಗಿ ಸೇರಿದ್ರೆ ಮತ್ತೆ ಜೀವರಿಗೆ ಏನು ಉಪಯೋಗ ಅಂದ್ರೆ, ನಾವು ಮಾಡೋ ಕರ್ಮ ಎಲ್ಲ ಹೋಗಿ ಸೇರುತ್ತೆ, ದೇವರಿಗೆ ಅರ್ಪಣೆ ಅಂತ ಅರ್ಥ. ದೇವರಿಗೆ ಅರ್ಪಣೆನೇ ಅರ್ಥ. ದೇವರು ನಾನು ಈಗ ಮಾಡಿದ ಸತ್ಕರ್ಮದಿಂದ ಪುಣ್ಯ ಏನ್ ಸಿಗತ್ತೆ ಅದು ನಿನಗೆ ಅರ್ಪಣೆ, ಇದರಿಂದ ಸುಖ ಏನ್ ಸಿಗತ್ತೆ ಅದು ನಿನಗೆ ಅರ್ಪಣೆ. ಎಲ್ಲವನ್ನೂ ದೇವರಿಗೆ ಅರ್ಪಿಸ್ಬೇಕಲ್ಲ. ಎಲ್ಲವನ್ನೂ ದೇವರಿಗೆ ಅರ್ಪಿಸಿದೀವಿ ಅಂತ ಏನರ್ಥ? ಈಗ ಎಲೆ ಮುಂದೆ ಕೂತವ್ರು ನಿಮ್ಗೆಲ್ಲಾ ಅರ್ಪಿಸ್ತಾ ಇದೀವಿ, ತಗೊಳ್ಳಿ, ನೀವು ತಗೊಳ್ಬೇಕು ಅಂತ ಅರ್ಪಿಸಿದ್ರೆ ಎಲ್ಲ ತಿಂತಾರೆ ಅಂತ ಅರ್ಥ. ಅದನ್ನ ಅದೇ ತರ ಭಗವಂತನಿಗೆ ಎಲ್ಲವನ್ನ ಅರ್ಪಿಸ್ತಾ ಇದೀವಿ ಅಂದ್ರೆ ಅರ್ಥ ಅವನೆಲ್ಲ ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನೋ ಭಾವದಲ್ಲಿ. ಈ ಭಾವನೆಯಲ್ಲಿ ತಗೊಂಡಾಗ ಅವನು ಭೋಕ್ತ, ಎಲ್ಲವನ್ನು ಸ್ವೀಕಾರ ಮಾಡೋನು ಅವನೇ ಆದ. ಇದು ಎಲ್ಲೆಲ್ಲಿ? ಒಂದು ದಿನದಲ್ಲಿ, ಒಂದು ಪಕ್ಷದಲ್ಲಿ, ಒಂದು ಮಾಸದಲ್ಲಿ, ವರ್ಷದಲ್ಲಿ, ಈ ತರ ಯಾವುದೇ ಒಂದು ಕಾಲದ ಒಂದು ಪ್ರಭೇದ ತಗೊಳ್ಳಿ, ಆ ಎಲ್ಲಾ ಕಾಲದ ಒಳಗಡೆ ಭಗವಂತ ಇರ್ತಾನೆ, ಅವನೇ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಇದನ್ನ ಇಲ್ಲಿ ದಿನಸ್ಯ ಭೋಕ್ತೃತ್ವ ನಾಮ ಉಪಚಾರ ಮಾತ್ರ ತತ್ರ ಯಜ್ಞಾದಿ ಮೂರ್ತ್ಯ ಅವತೀರ್ಣಸ್ಯ ಹರೇ. ಅದು ಯಾವ ರೂಪಿ ಪರಮಾತ್ಮ ಅಂದ್ರೆ ಯಜ್ಞ ರೂಪಿ ಪರಮಾತ್ಮ. ನಾವ್ ಏನೇ ಒಂದು ಯಜ್ಞ ಮಾಡಿದ್ರು ಅದು ಕೊನೆಗೆ ಯಜ್ಞ ಅನ್ನೋ ಹೆಸರಿನ ಪರಮಾತ್ಮನಿಗೆ ಸೇರುತ್ತೆ. ಆದ್ರಿಂದ ಹರೇಹೇ ಮುಖ್ಯ ಭೋಕ್ತೃತ್ವ. ನಿಜವಾಗಿ ಭೋಕ್ತೃ ಅಂದ್ರೆ ಯಾರು? ಅದು ಭಗವಂತನೇ.
ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರನೇ ಒಂದು ವ್ಯತ್ಯಾಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಲಿಂಗ ವ್ಯತ್ಯಯ ಅಂತ ಇದನ್ನ ಕರೀತಾರೆ. ಈಗ ಲೋಕದಲ್ಲಿರೋ ಲಿಂಗ ವ್ಯತ್ಯಯಕ್ಕೆ ಬೇರೆ ಅರ್ಥ. ಲಿಂಗ ವ್ಯತ್ಯಯ ಅಂದ್ರೆ ಅರ್ಥ ಪುಲ್ಲಿಂಗ ಸ್ತ್ರೀಲಿಂಗ ಆಗೋದು, ಸ್ತ್ರೀಲಿಂಗ ಪುಲ್ಲಿಂಗ ಆಗೋದು. ಲಿಂಗ ವ್ಯತ್ಯಯ ಅಂತ ಈ ಶಬ್ದಕ್ಕೆ ಅರ್ಥ. ಪುಂಸ್ತ್ವ ವ್ಯತ್ಯಯ, ಸ್ತ್ರೀತ್ವ ವ್ಯತ್ಯಯ. ವ್ಯತ್ಯಯ ಅಂದ್ರೆ ವ್ಯತ್ಯಾಸ, ಬದಲಾಗೋದು ಅಂತ ಅರ್ಥ. ಆದ್ರೆ ಈ ಶಬ್ದದಲ್ಲಿ, ಇದು ವ್ಯಾಕರಣದಲ್ಲಿ ತುಂಬಾ ಪ್ರಸಿದ್ಧವಾದ ಶಬ್ದ ಲಿಂಗ ವ್ಯತ್ಯಯ ಅಂತ. ವೇದ ಮಂತ್ರಗಳನ್ನ ನಾವು ಅರ್ಥೈಸ್ಕೊಳ್ಬೇಕಾದ್ರೆ ಈ ಲಿಂಗ ವ್ಯತ್ಯಯ ಮಾಡ್ಬೇಕಾಗಿ ಬರುತ್ತೆ. ವಿಭಕ್ತಿ ವ್ಯತ್ಯಯ ಅಂದ್ರೆ ವಿಭಕ್ತಿಗಳಲ್ಲಿ ವ್ಯತ್ಯಾಸ. ವಿಕರಣ ವ್ಯತ್ಯಯ ಅಂದ್ರೆ ವಿಕರಣ ಅಂತ ಕೆಲವು ಪ್ರತ್ಯಯ ಇರುತ್ತೆ, ಅದರ ವ್ಯತ್ಯಾಸ, ಅದರ ಬದಲು ಮಾಡ್ಕೊಳ್ಳೋದು. ಹೀಗೆ ವಿಭಕ್ತಿ ವ್ಯತ್ಯಯ, ಲಿಂಗ ವ್ಯತ್ಯಯ ಇದೆಲ್ಲ ಸಾಧಾರಣವಾದ ಶಬ್ದ ಸಂಸ್ಕೃತದಲ್ಲಿ, ಪ್ರಸಿದ್ಧವಾದ ಶಬ್ದ. ಅಂದ್ರೆ ವೇದ ವ್ಯಾಕರಣ ಓದ್ದವ್ರಿಗೆ. ಸಾಮಾನ್ಯವಾಗಿದ್ದಾಗ ಅದು ಅಪ್ರಸಿದ್ಧ ಆಗ್ಬೋದು. ಅಂತೂ ಇಲ್ಲಿ ಏನ್ ಎಡವಟ್ಟಾಯ್ತು ಇಲ್ಲಿ ಭಾಗವತದ ಪದ್ಯದಲ್ಲಿ ಅಂದ್ರೆ, ಮೇಲ್ನೋಟಕ್ಕೆ ಓದ್ದವ್ರಿಗೆ ಗೊತ್ತಾಗದೆ ಇದು ಸ್ವಲ್ಪ ವಿಚಾರ ಮಾಡಿದಾಗ ಏನ್ ಗೊತ್ತಾಗತ್ತೆ ಅಂದ್ರೆ, ಯಾವತ್ ದಿನಂ ಭುಂಜನ್ ಅಂತ ಇದೆ, ದಿನಂ ಭುಂಜನ್ ಅಂತ ಎರಡು ಶಬ್ದ ಇದೆಯಲ್ಲ, ಇದು ಸಮಸ್ಯೆ ಆಯ್ತು. ಈಗ ದಿನಂ ಅಂತಂದ್ರೆ ಅದು ನಪುಂಸಕಲಿಂಗ ಶಬ್ದ ದಿನಂ. ಭುಂಜನ್ ಅಂದ್ರೆ ಅದು ಪುಲ್ಲಿಂಗ ಶಬ್ದ. ಈಗ ಭುಂಜನ್ ಅಂದ್ರೆ ತಿಂತಾ ಇದ್ದಾನೆ, ದೇವದತ್ತ ಭುಂಜನ್ ವರ್ತತೆ, ದೇವದತ್ತ ತಿಂತಾ ಇದ್ದಾನೆ, ಅದು ಪುಲ್ಲಿಂಗ ಶಬ್ದ. ನೀವು ದಿನ ಭುಂಜನ್ ಅಂತ ಹೇಳ್ಬಾರ್ದು, ಭುಂಜತ್ ಅಂತ ಏನಾದ್ರು ಬೇಡ ಹೇಳ್ಬೇಕಾಗಿತ್ತು. ಭುಂಜನ್ ಅಂತ ಹೇಗೆ ಹೇಳಿದ್ರಿ ಅಂದ್ರೆ, ನೋಡಿ ದಿನ ಅಂತ ಸುಮ್ನೆ ಹೆಸರಿಗೆ ಮಾತ್ರ. ದಿನ ಅಂದ್ರೆ ಒಂದು ಕಾಲ, 24 ಗಂಟೆ. 24 ಗಂಟೆ ಕಾಲದಲ್ಲಿರೋ ದೇವರಿದಾನಲ್ಲ, ಆ ದೇವರು ಭುಂಜನ್ ಅಂತ ಅರ್ಥ, ತಿನ್ನೋನು ಅಂತ. ಅವನ್ ಪುಲ್ಲಿಂಗ ತಾನೆ, ಭುಂಜನ್ ಅಂತ ಬಳಸಿರೋದು. ಅದರಿಂದ ದಿನ ಅನುಭವಿಸುತ್ತೆ ಅಂದ್ರೆ ಏನರ್ಥ, ದಿನಲ್ಲೋ ದೇವರು ಅನುಭವಿಸ್ತಾನೆ. ಇಡೀ ವರ್ಷ ಕಾಲ ನಿಯಾಮಕ, ಕಾಲಾಂತರ್ಯಾಮಿ ಅಂತೆಲ್ಲ ಹೇಳ್ತೀವಲ್ಲ, ಇಡೀ ಕಾಲರೂಪಿ ಪರಮಾತ್ಮ ಎಲ್ಲವನ್ನ ತಿಂತಾ ಇದ್ದಾನೆ. ಯಾಕಂದ್ರೆ ಪ್ರಳಯ ಕಾಲ ಬಂತು ಅಂದೇನರ್ಥ, ಇಡೀ ಜಗತ್ತು ಹೋಗಿ ಆ ಭಗವಂತನಲ್ಲಿ ಸೇರುತ್ತೆ. ಭಗವಂತನೇ ಕಾಲ, ಎಲ್ಲವನ್ನ ಭೋಗ್ತಾ ತಿಂತಾನೆ, ಒಳಗಡೆ ಹಾಕೊಳ್ತಾನೆ ಅಂತ ತನ್ನ ಉದರದ ಒಳಗಡೆ. ಹಾಗಾಗಿ ದಿನ, ಕ್ಷಣ, ಲವ, ಕಾಷ್ಠ, ವರ್ಷ, ಮಾಸ, ಪಕ್ಷ ಎಲ್ಲಾ ಕಡೆ ಇರೋ ದೇವರೇ ಭುಂಜನ್. ಸರಿ ಹೋಯ್ತು. ಈಗ ಈ ಅಂಶವನ್ನು ತಿಳಿಸ್ಲಿಕ್ಕೆ ಭುಂಜನ್ ಅಂತ ಇಲ್ಲಿ ಬಳಸಿದ್ದಾರೆ. ಲಿಂಗ ವ್ಯತ್ಯಯ ಆಗಿದೆ ಅಂದ್ರೆ, ಭುಂಜತ್ ಅಂತ ಹೇಳ್ಬೇಕಾಗಿದ್ದನ್ನ ಭುಂಜನ್ ಅಂತ ಅಂದ್ರೆ ಪುಂಸಕಲಿಂಗದಲ್ಲಿ ಶಬ್ದವನ್ನು ಬಳಸಬೇಕಾಗಿತ್ತು, ಪುಲ್ಲಿಂಗದಲ್ಲಿ ಲಿಂಗ ವ್ಯತ್ಯಯ ಮಾಡಿದ್. ಯಾಕೆಂದ್ರೆ ಹರಿಯೇ ಮುಖ್ಯವಾಗಿ ಭೋಗ್ತಾ, ಕಾಲ ಅಲ್ಲ. ಕಾಲ ಅದು ಜಡ, ಜಡವಾದ ಕಾಲ ಏನ್ ತಿನ್ನತ್ತೆ. ಜಡವಾದ ಕಾಲದಲ್ಲಿರೋ ದೇವರಿದಾನಲ್ಲ, ಆ ದೇವರು ತಿನ್ನೋದು, ಅವನು ಭೋಗ್ತಾ ಅಂತ ಅರ್ಥ ಅಂತ ಈ ವಿಷಯವನ್ನು ತಿಳಿಸಿದ. ಅದನ್ನೇ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ದಿನಸ್ಥೋ ಭಗವಾನ್ ಭೋಕ್ತಾ ಅಂತ ಹೇಳ್ತಾರೆ. ದಿನದಲ್ಲಿರೋ ಭಗವಂತ ಭೋಕ್ತಾ ಅಂತ ಇಲ್ಲಿ ತಗೊಳ್ಬೇಕು, ಎಲ್ಲಾ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಚತುರ್ದಶ ಮನೂನ್ ಭುಂಜನ್ ಅಂತ ಬಂತು. ದಿನ 14 ಮನುಗಳನ್ನ ಅನುಭವಿಸುತ್ತೆ ಅಂತ ಅರ್ಥ. ದಿನ 14 ಮನುಗಳನ್ನ ಅನುಭವಿಸೋದು ಅಂದ್ರೆ ಏನರ್ಥ? ಯಾಕೆಂದ್ರೆ ಜಡವಾದ ದಿನ ಭೋಗ್ತಾ ಹೇಗಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಎಲ್ಲದರ ಭೋಗ ಅಂದ್ರೆ ಅನುಭವ ಅಥವಾ ಪ್ರಾಪ್ತಿ. 14 ಮನುಗಳ ಅನುಭವ, ಜ್ಞಾನ, ಅಥವಾ 14 ಮನುಗಳು ಕೊನೆಗೆ ಯಾರನ್ನು ಪಡಿತಾರೆ, ಯಾರನ್ನು ಹೊಂದುತ್ತಾರೆ? ಈ ದಿನವನ್ನೇ ಹೊಂದಬೇಕು. ಅದನ್ನೇ ಹೇಳಿದ್ದೀನಿ. ಅಂದ್ರೆ ಕಾಲರೂಪಿ ಪರಮಾತ್ಮ ತನ್ನ ಬಾಯಿ ಒಳಗಡೆ ಎಲ್ಲರನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಅವನು ಮಹಾಭೋಕ್ತ, ಅವನು ಎಲ್ಲರನ್ನು ತಿಂದು ಬಿಡ್ತಾನೆ. ಈ ಅಂಶವನ್ನೆಲ್ಲಿ ತಿಳಿಸಿದ್ದಾರೆ. ಇದೆಲ್ಲ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ. ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದಾಗ ತನ್ನ ಬಾಯಿಯ ಒಳಗಡೆ ಎಲ್ಲ ಆಗ್ಲೇ ಹೊರಟೋಗ್ಬಿಟ್ಟಿದೆ, ಎಲ್ಲಾ ಅವನ ಬಾಯಿ ಒಳಗಡೆನೆ ಇದೆ, ಸುಮ್ನೆ ನಿಮಿತ್ತ ಮಾತ್ರ ಅಷ್ಟೇ. ಯಾರೋ ಭವಸವ್ಯ ಸಾಚಿನ್ ಅಂತ ಅರ್ಜುನನಿಗೆ ಹೇಳ್ತಾರಲ್ಲ ಹಾಗೆ, ಕಾಲರೂಪಿಯಾಗಿ ತಾನು ಎಲ್ಲವನ್ನೂ ಗ್ರಾಸ ಮಾಡ್ಬಿಟ್ಟಿದ್ದಾನೆ, ಎಲ್ಲ ತನ್ನ ಬಾಯಿ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದಾನೆ. ನಾವು ಅರ್ಪಣೆ ಮಾಡೋದೂ ಇಲ್ಲ, ಅವನೆಲ್ಲ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆಗ್ಲೇ. ಯಾವಾಗ್ಲೂ ಅವನ ಒಳಗಡೆನೆ ಇರ್ತೀವಿ ನಾವು. ಯಾಕೆ ಅಂತರ ಬಹಿಷ್ಠ ತತ್ಸರ್ವಂ ಅಂತ ದೇವ್ರ ಬಗ್ಗೆ ಹೇಳ್ತೀವಲ್ಲ, ದೇವ್ರು ನಮ್ಮ ಒಳಗಡೆ ಇದ್ದಾನೆ, ಹೊರಗಡೆ ಇದ್ದಾನೆ. ನಾವ್ ಏನು ಹೊರಗೆ ದೊಡ್ಡ ಪದಾರ್ಥ ಅಂತ ಹೇಳ್ತೀವಿ, ಅದರ ಹೊರಗಡೆನೂ ಇದ್ದಾನೆ ಅಂತಂದ ಮೇಲೆ ಭಗವಂತ ತಾನು ನಿಜವಾದ ಭೋಕ್ತ, ಮುಖ್ಯ ಭೋಕ್ತ ಅಂತ ಅನಿಸ್ಕೊಳ್ತಾರೆ. ಇದು ಮಧ್ಯದಲ್ಲಿ ಈ ಕೆಲವು ವ್ಯಾಖ್ಯಾನಕಾರರು ಅನೇಕ ತರ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಈ ವ್ಯಾಖ್ಯಾನ ಒಬ್ರು ಮಾಡಿದ್ದು, ಈಗ ದಿನ ಮನುಗಳನ್ನ ವ್ಯಾಪಿಸ್ಕೊಳ್ತಾ ಇದೆ, ಮನುಗಳು ಕಾಲಗಳನ್ನ ವ್ಯಾಪಿಸ್ಕೊಳ್ತಾ ಇದ್ದಾರೆ ಅಂತ ಒಂದ್ ಮಾತು ಬಂತು.
ಇದು ಅತ್ಯಂತ ಸ್ವರಸ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಅಂದ್ರೆ, ಈಗ ನಾವು ನಮ್ಮ ಚಿಕ್ಕ ವಯಸ್ಸನ್ನ ಚೆನ್ನಾಗಿ ಬಳಸ್ಕೊಂಡ್ವಿ ಅಂದ್ರೆ ಅರ್ಥ, ಆ ಅವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ಳಿಲ್ಲ, ಸರಿಯಾದ ಮಾರ್ಗದಲ್ಲೇ ಆ ವಯಸ್ಸನ್ನು ಕಳೆದ್ವಿ ಅಂದ್ರೆ ಒಂದಿಷ್ಟು ಕಾಲ 10 ವರ್ಷ ಅಂತ ಇಟ್ಕೊಂಡ್ವಿ. 10 ವರ್ಷ, ಈ 10 ವರ್ಷದನ್ನ ನಾವು ಚೆನ್ನಾಗಿ ಬಳಸ್ಕೊಂಡ್ವಿ, ನಮ್ಮ ಕಾಲವನ್ನ ನಾವು ಚೆನ್ನಾಗಿ ವ್ಯಾಪಿಸ್ಕೊಂಡ್ವಿ, ಇದು ಸರಿ. ಆ ಬಾಲ್ಯಕಾಲ ನಮ್ಮನ್ನ ಚೆನ್ನಾಗಿ ವ್ಯಾಪಿಸ್ಕೊಳ್ತು, ಎರಡೂ ತರ ಬಳಸೋದು ಸರಿ ಇದೆ, ತಪ್ಪಿಲ್ಲ. ಆ ಬಾಲ್ಯಕಾಲ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ಬಿಡ್ತು ಅಂತ ಅರ್ಥ, ಬಾಲ್ಯಕಾಲ ನಾವು ಚೆನ್ನಾಗಿದ್ವಿ ಅಂತ ಅರ್ಥ ಚಿಕ್ಕ ವಯಸ್ಸಿನಲ್ಲಿ. ಅದೇ ವೃದ್ಧಾಪ್ಯದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ವೃದ್ಧಾಪ್ಯದಲ್ಲಿ ಆ ವೃದ್ಧಾಪ್ಯ ಕಾಲ ಇದೆಯಲ್ಲ, ಆ ವೃದ್ಧಾಪ್ಯ ಕಾಲ ನಮಗ್ ತುಂಬಾ ಕಷ್ಟ ಕೊಟ್ಬಿಡ್ತು ಅಂತ, ಅಂದ್ರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಆ ವೃದ್ಧಾಪ್ಯ ಕಾಲದಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸ್ಬಿಟ್ವಿ. ಈ ಎರಡೂ ತರಹದ ವ್ಯವಹಾರ ಇದೆ ಜಗತ್ತಿನಲ್ಲಿ, ಎರಡೂ ತರ ಮಾತನಾಡುವಂತಹ ಶೈಲಿ ಇದೆ. ಇದನ್ನ ಹೇಳ್ಬೇಕಾಗಿತ್ತು, ಆದ್ರೆ ಇವ್ರೇನ್ ಮಾಡಿದ್ರು, ಕೆಲವು ವ್ಯಾಖ್ಯಾನಕಾರರು, ಈ 3 ಲೋಕದ ಸೃಷ್ಟಿ ಇದೆಯಲ್ಲ, ಈ ಲೋಕ ಸೃಷ್ಟಿ ಹೇಗ್ ವ್ಯಾಪಿಸ್ಕೊಂಡಿದೆ ಅಂದ್ರೆ 14 ಮನುಗಳನ್ನ ವ್ಯಾಪಿಸ್ಕೊಂಡಿದೆ. ಮತ್ತೆ 3 ಲೋಕದ ಸೃಷ್ಟಿ ಕಾಲ ಅಂತಂದ್ರೆ ಏನರ್ಥ, ಅಲ್ಲಿವರೆಗೆ ಅಂತ ಅರ್ಥ, 14 ಮನುಗಳಿರೋವರೆಗೆ ಅಂತ ಅರ್ಥ, ಅಷ್ಟು ಕಾಲದವರೆಗೆ ಅದು ವ್ಯಾಪಿಸ್ಕೊಂಡಿದೆ ಅಂತ. ಆದ್ರೆ ಮುಂದಿನ ಶ್ಲೋಕದಲ್ಲಿ ಮನು ಎಲ್ಲ ಕಾಲವನ್ನ ವ್ಯಾಪಿಸ್ಕೊಳ್ತಾನೆ, ಒಬ್ಬೊಬ್ಬ ಮನು ಅಂತ ವಿವರಣೆ ಬಂದಿದೆ. ಎಲ್ಲಾ ಕಾಲ ಅಂದ್ರೆ ತನ್ನ ಕಾಲ ಎಲ್ಲವನ್ನು ವ್ಯಾಪಿಸ್ಕೊಳ್ತಾನೆ ಅಂತ ವ್ಯಾಖ್ಯಾನ ಬಂದಿದೆ. ಈ ಮುಂದಿನ ಶ್ಲೋಕದಲ್ಲೇ ಹೀಗೆ ವ್ಯಾಖ್ಯಾನ ಬಂದಿದೆ. ಆದ್ರಿಂದ ಈ ಶ್ಲೋಕದಲ್ಲಿ ನೀವು ಹೀಗೆ ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ. ಅಂದ್ರೆ 3 ಲೋಕದ ಸೃಷ್ಟಿ ಏನಿದೆ, ಆ 3 ಲೋಕದ ಸೃಷ್ಟಿ 14 ಮನ್ವಂತರಗಳ ಕಾಲ ಏನಿದೆ ಅಷ್ಟು ಅಂತ ಏನ್ ವಿವರಣೆ ಕೊಡ್ತೀರಿ ಸರಿ ಇಲ್ಲ. ಯಾಕೆ ಮುಂದೆನೆ ಬರುತ್ತೆ ಆ ವಿಷಯ ಮುಂದಿನ ಶ್ಲೋಕದಲ್ಲಿ, ಅದನ್ನ ಈ ಶ್ಲೋಕಕ್ಕೆ ಆ ರೀತಿ ಅರ್ಥ ಹೇಳೋದು ಬೇಕಾಗಿಲ್ಲ. ಆದ್ರಿಂದ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, 3 ಲೋಕದ ಸೃಷ್ಟಿ ಆಯ್ತಲ್ಲ, ಭೂಲೋಕ, ಅಂತರಿಕ್ಷ ಲೋಕ, ಇದೆಲ್ಲ ಸ್ವರ್ಗಲೋಕ ಹೇಳಿದ್ವಲ್ಲ, ಈ 3 ಲೋಕದ ಸೃಷ್ಟಿ ಒಂದು ದಿನ ಕಾಲದ ಮನುಗಳೇನಿದ್ದಾರೆ ಆ ಮನುವನ್ನು ವ್ಯಾಪಿಸ್ಕೊಳ್ಳುತ್ತೆ ಅಷ್ಟು ಹೇಳ್ಬೇಕು. ಇದು ಮುಂದೆ ಹೇಳ್ತಾರೆ, ಮನುಗಳು ಎಲ್ಲರೂ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಲವನ್ನ ವ್ಯಾಪಿಸ್ಕೊಂಡಿರ್ತಾರೆ ಅಂತ. ಹೇಗೆ ನಾವು ನಮಗೊಂದಿಷ್ಟು 70 ವರ್ಷನೋ 80 ವರ್ಷನೋ 90 100 ವರ್ಷ ಆಯುಷ್ಯ ಇದ್ರೆ ಅಷ್ಟು ಆಯುಷ್ಯವನ್ನ ನಾವು ವ್ಯಾಪಿಸ್ಕೊಂಡಿರ್ತೀವಿ ಅಂದ್ರೆ ಅರ್ಥ, ಅಲ್ಲಿವರೆಗೂ ನಾವಿರ್ತೀವಿ ಅಂತ ಅರ್ಥ. ಮತ್ತೆ ಅಷ್ಟು ವರ್ಷ ನಮ್ಮನ್ನು ವ್ಯಾಪಿಸ್ಕೊಂಡಿದೆ ಅಂದ್ರೆ ಏನರ್ಥ, ಆ ಕಾಲ ನಮಗ್ ಸಂಬಂಧಪಟ್ಟಿದ್ದು ಅಂತ ಅರ್ಥ, ಅಷ್ಟು ಕಾಲ ನಾವಿರ್ತೀವಿ ಅಂತ ಅರ್ಥ. ಅದೇ ತರ ಇಲ್ಲಿ ಯಾವತ್ ದಿನಂ ಮನೂನ್ ಭುಂಜನ್ ಅನುವರ್ತತೆ, ಯಾವತ್ ದಿನಂ ಮನೂನ್ ಭುಂಕ್ತೆ, ಎಷ್ಟು ದಿನ ಇದೆ ಅಷ್ಟು ದಿನವನ್ನ ಮನುಗಳು ಅನುಭವಿಸ್ತಾರೋ ಅಥವಾ ಆ ದಿನಗಳು ಮನುಗಳನ್ನು ಅನುಭವಿಸ್ತಾರೋ ಅಥವಾ ಮನುಗಳು ಆ ದಿನವನ್ನು ಅನುಭವಿಸ್ತಾರೋ, ಯಾವ ತರ ಹೇಳ್ಬೇಕು ಅಂದ್ರೆ ಎರಡೂ ತರ ಸರಿ ಇದೆ. ಆದ್ರೆ ನೀವು ಒಂದ್ ವೇಳೆ ಈ ಶ್ಲೋಕದಲ್ಲಿ ಯಾವ ಅರ್ಥವನ್ನ ಹೇಳಿಕ್ ಹೊರಟಿದೆ, 3 ಲೋಕದ ಸೃಷ್ಟಿ 14 ಮನ್ವಂತರಗಳ ಅಧಿಪತಿಗಳ ಕಾಲವನ್ನ ವ್ಯಾಪಿಸ್ಕೊಂಡಿದೆ ಅಂತ ಏನ್ ಹೇಳಿಕ್ ಹೊರಡ್ತೀರಿ, ಅಷ್ಟನ್ನ ಹೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಅದೆಲ್ಲ ಅರ್ಥ ಸಿಗತ್ತೆ. ಆದ್ರಿಂದ ಮುಂದಿನ ಶ್ಲೋಕದಲ್ಲಿ ನೀವ್ ಹೇಳಿದ ಅರ್ಥ ತಗೊಂಡೆ ಬೇರೆ ತರ ಹೇಳ್ಬೇಕಾಗಿತ್ತು. ಏನಂತ, ಯಾವತ್ ದಿನಂ ಮನೂನ್ ಭುಂಕ್ತೆ ಅಂತ ಹೇಳಿದ್ರೆ ಸ್ವಂ ಕಾಲಂ ಮನುರ್ಭುಂಕ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಇರ್ಬೇಕಾಗಿತ್ತು. ಇದರ ಸರಳವಾದ ಅರ್ಥ ಹೇಳ್ತೀನಿ, ಆಗ ಸ್ಫುಟ ಆಗತ್ತೆ. ದಿನ ಎಷ್ಟು ಮನುಗಳನ್ನ ಅನುಭವಿಸುತ್ತೋ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಕಾಲವೇ ನಮ್ಮನ್ನ ತನ್ನ ಹತೋಟಿಗೆ ತಗೊಂಡಿದೆ ಅಂತ ಅರ್ಥ. ಈ ಇಷ್ಟು ಕಾಲ ಅಂದ್ರೆ 14 ಮನ್ವಂತರಗಳ ಕಾಲ 14 ಮನುಗಳನ್ನ ಅನುಭವಿಸ್ತಾ ಇದೆ, ಅಂದ್ರೆ ತನ್ನ ಹತೋಟಿಗೆ ತಗೊಂಡಿದೆ ಅಂತ ಅರ್ಥ. ಈ ವಿಷಯವನ್ನ ಹೇಳಿದಾಗ ಇದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಗೆ ಹೇಳ್ಬೇಕು, ಆ 14 ಮನುಗಳಿದಾರಲ್ಲ ಅವರು ಆ 14 ಮನ್ವಂತರಗಳ ಕಾಲವನ್ನ ವ್ಯಾಪಿಸ್ಕೊಂಡಿದ್ದಾರೆ ಅಂತ ಅದಕ್ಕೆ ಸರಿಯಾಗಿ ಹೇಳ್ಬೇಕು. ಕಾಲ ನಮ್ಮನ್ನು ಹಿಡ್ಕೊಂಡಿದೆ, ನಾವು ಕಾಲನ ಹಿಡ್ಕೊಂಡಿದೀವಿ. ಕಾಲ ನಮ್ಮನ್ನು ಹಿಡ್ಕೊಂಡಿದೆ ಅಂತ ಹೇಳಿದ ಮೇಲೆ ಮುಂದಿನ ಏನ್ ಹೇಳ್ಬೇಕಾಗಿತ್ತು, ನಾವು ಕಾಲವನ್ನು ಹಿಡ್ಕೊಂಡಿದೀವಿ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಇದು ಬರ್ಲಿಲ್ಲ. ಇದು ಹೇಗಾಯ್ತು ಅಂದ್ರೆ, ಕೋತಿ ಮರಿಯನ್ನು ಹಿಡ್ಕೊಂಡಿದೆ, ಮರಿ ಯಾರನ್ನ ಹಿಡ್ಕೊಂಡಿದೆ, ಕೋತಿಯನ್ನು ಹಿಡ್ಕೊಂಡಿದೆ. ಕೋತಿ ಮರಿಯನ್ನ, ಕೋತಿಯನ್ನು ಹಿಡ್ಕೊಂಡಿದೆ. ಇಲ್ಲ ಬೆಕ್ಕಿನ ಮರಿಯನ್ನ, ಬೆಕ್ಕಿನ ಮರಿ ಬೆಕ್ಕನ್ನು ಹಿಡ್ಕೊಂಡಿದೆ. ಪರಸ್ಪರ ಒಂದನ್ನೊಂದು ಇನ್ನೊಂದು ಇದು ಅದನ್ನ ಆಶ್ರಯಿಸ್ಕೊಂಡಿದೆ ಅಂದ್ರೆ ಅದು ಇದನ್ನ ಆಶ್ರಯಿಸ್ಕೊಂಡಿದೆ ಅಂತ ಹೇಳ್ಬೇಕು. ಆದ್ರೆ ಮುಂದೆ ಹಾಗೆ ಹೇಳಿಲ್ಲ.
ಮುಂದೆ ಬೇರೆ ಶೈಲಿ ಇದೆ, ಮುಂದಿನ ಶ್ಲೋಕ ನಾವು ಕೇಳಿದಾಗ ಗೊತ್ತಾಗತ್ತೆ. ಆದ್ರಿಂದ ಈ ರೀತಿಯ ವಿವರಣೆಯನ್ನ ಬೇರೆ ವ್ಯಾಖ್ಯಾನಕಾರನ್ ಕೊಟ್ರು ಅದಕ್ಕೇನ್ ಅರ್ಥ ಇಲ್ಲ. ಸುಮ್ನೆ ಆ ಪದ್ಯಕ್ಕೆ ಅರ್ಥ ಹೇಳ್ಬೇಕು ಅಂತ ಅರ್ಥ ಹೇಳ್ತಾ ಇದ್ರಿ ಹೊರತು ವಿಶೇಷವಾದ ಅಂಶ ಏನಿಲ್ಲ. ಜೊತೆಗೆ ನಾವ್ ಹೇಳಿದ ಅರ್ಥ ಚೆನ್ನಾಗಿದೆ. ನಾವೇನು ಹೇಳಿದ್ವಿ, ಇಲ್ಲೆಲ್ಲ ಹೇಳಿದ್ ಯಾರ ಬಗ್ಗೆ? ಕಾಲಾಂತರ್ಯಾಮಿಯಾದ ದೇವರ ಬಗ್ಗೆ ಹೇಳಿದ್ವಿ. ಈಗ ದಿನ ಅನುಭವಿಸುತ್ತೆ ಅಂದ್ರೆ ದಿನ ಜಡ, ಕಾಲ ಕಾಲ ಏನ್ ಅನುಭವಿಸೋದು? ಕಾಲದೊಳಗಡೆ ದೇವ್ರ ಅನುಭವಿಸ್ತಾನೆ. ಅನುಭವಿಸೋದು ಅನ್ನೋ ಶಬ್ದಕ್ಕೆ ಎಲ್ಲ ತಿಳ್ಕೊಳ್ತಾನೆ ಅಂತ ಒಂದ ಅರ್ಥ, ಎಲ್ಲ ತನ್ನ ಬಾಯಿ ಒಳಗಡೆ ಹೋಗುತ್ತೆ ಅಂತ ಅರ್ಥ. ಅಂದ್ರೆ ಭೋಕ್ತ ಅಂದ್ರೆ ಪ್ರಳಯ ಕರ್ತ ಅಂತ ಅರ್ಥ. ಆ ಪ್ರಳಯ ಕರ್ತ ಅನ್ನೋದನ್ನ ಸರಳವಾಗಿ ಹೇಳ್ಬೇಕಾದ್ರೆ ನಾವು ಹಾಗೆ ಹೇಳ್ತೀವಿ. ಪ್ರಳಯ ಮಾಡೋದ್ರ ಅರ್ಥ ಎಲ್ಲ ತನ್ನ ಬಾಯಿ ಒಳಗಡೆ ಇಟ್ಕೊಂಡ ಭಗವಂತ, ಅಂದ್ರೆ ತನ್ನ ಉದರದ ಒಳಗಡೆ ಹೋಯ್ತದು ಪ್ರಳಯ ಮಾಡ್ದ ಅಂತ. ಆವಾಗ ಬಾಯಿ ಒಳಗಡೆ ಹೋಗೋದ್ರಿಂದ ಏನರ್ಥ? ಭೋಕ್ತ. ತಿನ್ನೋ ಪದಾರ್ಥನ ಬಾಯಿ ಒಳಗಡೆ ಹಾಕೊಳ್ತೀವಿ, ಆಗ ತಿನ್ನೋವನ್ಗೆ ಭೋಕ್ತ ಅಂತ ಕರೀತಾರೆ. ತಿನ್ನೋ ವಸ್ತುವಿಗೆ ಭೋಜ್ಯ ಅಂತ ಕರೀತಾರೆ. ಭೋಜ್ಯ, ಭೋಕ್ತ ಅಂತ ಎರಡು ಶಬ್ದ. ಅಲ್ಲಿ ಭಗವಂತ ಮಹಾಭೋಕ್ತ, ಮುಖ್ಯ ಭೋಕ್ತ. ತಿನ್ನೋ ವಸ್ತು ಯಾವುದು? ಭೋಜ್ಯ ನಾವೇ ಭಗವಂತನಿಗೆ. ಮತ್ತೆ ಇಂದ್ರಾದಿ ದೇವತೆಗಳು, ರುದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಎಲ್ರೂ ಭೋಜ್ಯ ಅವನಿಗೆ. ಅವನಿಗೆಲ್ಲ ತಿನ್ನೋ ವಸ್ತು. ತಿನ್ನೋ ವಸ್ತು ಅಂದ್ರೆ ಏನು? ನಾವ್ ಕಟ್ ಮಾಡಿ ತಿನ್ನೋ ತರ, ಆ ತರ ಅಲ್ಲ, ಅದು ಬೇರೆ ಅರ್ಥ. ಈಗ ನಾವು ಸಾಮಾನ್ಯವಾಗಿ ಏನ್ ತಿಂತೀವಲ್ಲ, ಆ ತಿನ್ನೋ ಕಲ್ಪನೆಯಲ್ಲಿ ನಾವ್ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯನ. ಆದ್ರೆ ಹಾಗಂತ ಭಗವಂತ ನಮ್ಮನ್ ತಿಂತಾನೆ ಅಂದ್ರೆ ನಮ್ಮ ರಕ್ತ ಮಾಂಸ ಎಲ್ಲ ಪಾನ ಮಾಡ್ತಾನೆ, ನಮ್ ದೇಹವನ್ನ ತಿಂತಾನೆ, ಆ ಅರ್ಥ ಅಲ್ಲ. ನಮ್ಮ ನಾಶಕ್ಕೆ ಅವನೇ ಕಾರಣ ಆಗಿರ್ತಾನೆ. ನಮ್ಮ ದೇಹದಲ್ಲಿರೋ ಜೀವ ಏನಿರ್ತಾನೆ, ಆ ಜೀವ ಹೋಗಿ ಅವನ ಒಳಗಡೆ ಸೇರ್ಕೊಳ್ತಾನೆ ಅಂತ ಅಭಿಪ್ರಾಯ. ಈ ಅಭಿಪ್ರಾಯದಲ್ಲಿ ಭುಂಕ್ತೆ ಭಗವಂತ ಮಹಾಭೋಕ್ತ ಮಹಾಭೋಕ್ತ ಅಂತ ಕರೆಯೋದಷ್ಟೇ. ಅಂದ್ರೆ ಪ್ರಳಯಕರ್ತ ಅನ್ನೋ ಅರ್ಥವನ್ನು ತಿಳಿಸುತ್ತೆ ಈ ಶಬ್ದ. ಇಲ್ಲಿಗೆ ಈ ಶ್ಲೋಕದ ಅಭಿಪ್ರಾಯ ಮುಗೀತು. ಇನ್ನು ಮುಂದಿನ ಶ್ಲೋಕ 24ನೇದು. ಸ್ವಂ ಸ್ವಂ ಕಾಲಂ ಮನುರ್ಭುಂಕ್ತೆ ಸಾಧಿಕಾ ಏಕಸಪ್ತತಿಃ. ಸ್ವಲ್ಪ ವ್ಯತ್ಯಾಸ ಇದೆ ಶ್ಲೋಕವನ್ನ, ಮತ್ತೆ ನಾಳೆ ಅದನ್ನ ಹೇಳ್ತೀನಿ. ಮುಂದೆ ಇನ್ನೊಂದೆರಡು ಲೈನ್ ಅನ್ನು ಹೇಳ್ಕೊಡ್ತೀನಿ. ಮನ್ವಂತರೇಷು ಮನವಃ ತದ್ವಂಶ್ಯಾ ಋಷಜಸ್ಸುರಾಃ ಭವಂತಿ ಚೈತೆ ಯುಗಪತ್ ಸುರೇಶಾಶ್ಚಾನುಯೇ ಚ ತಾನ್. ಇನ್ನು ಮುಂದೆ ಏನು ಹೇಳ್ತಾರೆ ಅಂದ್ರೆ, ಈ 14 ಮನುಗಳು ತಾವು ಅನುಭವಿಸೋ ಕಾಲ ಅಂದ್ರೆ ಹೇಗಿರುತ್ತೆ ಅದು? ನಾವೇನೋ 200 ವರ್ಷ ಇರ್ತೀವಿ ಅಂತ ಇಟ್ಕೊ, ಮನುಷ್ಯರು 100 ವರ್ಷ 120 ವರ್ಷ. ಇಷ್ಟು ಕಾಲವನ್ನು ಅನುಭವಿಸೋದು ಅಂದ್ರೆ ಏನರ್ಥ? ನಾವೊಬ್ಬರೇ ಇರಲ್ಲ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಈ ತರ ಎಲ್ಲ ಇರುತ್ತೆ. ಇದು ಸರಿ ಹೋಯ್ತು. ಇನ್ನು 100 ವರ್ಷ 120 ವರ್ಷದವರೆಗೆ ಅವರು ತಮ್ಮ ಕಾಲ ಅನುಭವಿಸ್ತಾರೆ ಅಂದ್ರೆ ತಮ್ಮ ವಂಶದವರೆಲ್ಲ ಅನುಭವಿಸ್ತಾರೆ, ಅಷ್ಟು ಕಾಲದವರೆಗೆ ಇರ್ತಾರೆ ಅಂತ ಅಭಿಪ್ರಾಯ. ಆದ್ರೆ 14 ಮನುಗಳು ತಮ್ಮ ಮನ್ವಂತರ ಕಾಲ ವ್ಯಾಪಿಸ್ಕೊಳ್ತಾರೆ ಅಂದ್ರೆ ಇದಕ್ಕೇನರ್ಥ? ಯಾಕಂದ್ರೆ ಅವ್ರ ಆಯುಷ್ಯ ಜಾಸ್ತಿ ಇರುತ್ತೆ ಅಂತ ಅರ್ಥ. ಒಬ್ಬ ಮನು ತನ್ನ ಕಾಲದಲ್ಲಿ ಇರ್ತಾನೆ ಅಂದ್ರೆ 100 ವರ್ಷ ಅಂತೆಲ್ಲ ಅರ್ಥ ಅಲ್ಲ, ಅದು ಬಹಳ ಕಾಲ ಆಯ್ತು. ಅಷ್ಟು ಕಾಲ ಅವನಿರ್ತಾನೆ ಅಂದ್ರೆ ಏನರ್ಥ ಅದಕ್ಕೆ ಅಂತ ಒಂದು ವಿವರಣೆ ಕೊಡ್ಬೇಕಿದೆ. ಆ ವಿವರಣೆ ಈ ಶ್ಲೋಕದಲ್ಲಿ ಇದೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯರೇ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.